ಯಲಹಂಕ ಮತ್ತು ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯ ಕಡತನಮಲೆಯಲ್ಲಿರುವಂತಹ ಟೋಲ್ ನಿರ್ವಾಹಕರು ಯಾವುದೇ ರೀತಿಯ ಟೋಲ್ ಅಥವಾ ರಸ್ತೆ ನಿಯಮಗಳನ್ನ ಪಾಲಿಸದೆ ಹಲವಾರು ಪಾದಚಾರಿಗಳ ಸಾವಿಗೆ ಕಾರಣವಾಗಿದ್ದು, ಅವೈಜ್ಞಾನಿಕವಾಗಿ ಡಿವೈಡ್ಗಳನ್ನ ಮತ್ತು ಯೂಟರ್ನ್ ಗಳನ್ನ ಅಳವಡಿಸದಿರುವುದು ಹಾಗೂ ಪಾದಚಾರಿ ಮಾರ್ಗದ ಮೇಲೆ ಅಂಗಡಿ ಮುಂಗಟ್ಟುಗಳಿಗೆ ಅನುಮತಿ ನೀಡುವುದನ್ನ ಪ್ರಶ್ನಿಸಿ ಸಮಸ್ಯೆಗಳನ್ನ ಪರಿಹರಿಸುವಂತೆ ಹಲವು ಬಾರಿ ಸೂಚಿಸಿ ಸಹ ನಿರ್ಲಕ್ಷ್ಯ ವಹಿಸಿರುವಂತಹ ಟೋಲ್ ನಿರ್ವಾಹಕರ ವಿರುದ್ಧ ಟೋಲ್ ಸಂಗ್ರಹ ಮಾಡದಂತೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹೋರಾಟವನ್ನು ಮಾಡಿದಾದ್ಮೇಲೆ ಕರ್ನಾಟಕದ ಘನ ಸರ್ಕಾರ ಈ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಆದರೆ ಇವತ್ತೇನು ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಇದನ್ನು ತಗೊಂಡವ್ರೆ, ನಾವು ಪ್ರಾರಂಭದಲ್ಲಿ ಕೂಡ ಅವರಿಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದೀವಿ ರಸ್ತೆಯನ್ನು ಮಾಡೋದಕ್ಕೆ, ರೈತರ ಮನವೊಲಿಸಿ ಎಲ್ಲ ಕೂಡ. ಆದರೆ ಇವತ್ತು ಅದಾದಮೇಲೆ ಈಗ ಟೋಲನ್ನು ಕಲೆಕ್ಟ್ ಮಾಡ್ತಾವ್ರೆ. ಉಳಿಕೆದು ಏನು ಮೂಲಭೂತವಾದಂಥ ಕೆಲಸಗಳನ್ನು ಮಾಡಬೇಕು. ಈಗಾಗಲೇ ನಾನು ಮಾತಾಡಿದೆ, ಒಂದು ಫುಟ್ಪಾತ್ ಇಲ್ಲ, ಡ್ರೈನೇಜ್ಗಳು ಕಂಪ್ಲೀಟ್ ಆಗಿಲ್ಲ, ರಸ್ತೆಗೂ ಕೂಡ ಪರಿಹಾರ ಇನ್ನೂ ಕೆಲವು ಕಡೆಗೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ, ಸ್ಟ್ರೀಟ್ ಲೈಟ್ಗಳೊಂದು ಉರಿತಾ ಇಲ್ಲ, ರೋಡ್ ಕ್ಲೀನಿಂಗ್ ಮಾಡ್ತಾ ಇಲ್ಲ, ಮೇಂಟೈನ್ ಮಾಡ್ತಾ ಇಲ್ಲ. ಎರಡೂ ಕಡೆ ಕೂಡ ಸಾವಿರಾರು ಅಕ್ರಮವಾದಂಥ ಅಂಗಡಿಗಳನ್ನು ಪರ್ಮನೆಂಟಾಗಿ ಕಟ್ಕೊಂಡವ್ರೆ. ಅವ್ರ ಹತ್ರ ಇವರೆಲ್ಲ ದುಡ್ಡು ವಸೂಲಿ ಮಾಡ್ತಾವ್ರೆ ಇರ್ತಕ್ಕಂಥದ್ದು ಸಾರ್ವಜನಿಕರ ದೂರ ಇರ್ತಕ್ಕಂಥದ್ದು. ಮತ್ತು ಮೂಲಭೂತವಾದಂಥ ಟಾಯ್ಲೆಟ್ ಇಲ್ಲ. ಆಕ್ಸಿಡೆಂಟ್ ಆಯಿತು ಅಂದರೆ ಒಂದು ಆಂಬುಲೆನ್ಸ್ ಇಟ್ಟಿರ್ಬೇಕು, ಇವರು ಆಂಬುಲೆನ್ಸು ಇಲ್ಲ, ಟೋಯಿಂಗ್ ವೆಹಿಕಲ್ ಕೂಡ ಇಲ್ಲ. ಇದರಲ್ಲಿ ಬರೀ ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಅನೇಕ ಪತ್ರಗಳನ್ನು KRDLನ ಅಧಿಕಾರಿಗಳಿಗೂ ಕೊಟ್ಟಿದ್ವಿ, ಸರ್ಕಾರದ ಗಮನ ತಂದಿದ್ವಿ. ಇವ್ರಿಗೂ ಕೂಡ ಪಂಚಾಯಿತಿಯಿಂದ ನಾನು ಕೂಡ ಅನೇಕ ಸರಿ ಫೋನ್ಗಳ ಮುಖಾಂತರ, ಪತ್ರದ ಮುಖಾಂತರ ಹೇಳಿದ್ರು ಕೂಡ ಇವ್ರು ಯಾರು ಕೂಡ ಅದಕ್ಕೆ ಕಿವಿ ಮೇಲೆ ಆಗ್ತಾ ಇಲ್ಲ, ಬರೀ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾವೆ. ಮೊನ್ನೆ ಒಂದೊಂದು ಆಕ್ಸಿಡೆಂಟಲ್ಲಿ 4-5 ಜನ ಸತ್ತವ್ರೆ. ಈ ಟೋಲ್ ಅವೈಜ್ಞಾನಿಕವಾಗಿ ಎಲ್ಲಿ ರೋಡನ್ನು ಮುಚ್ಚಬೇಕು ಮುಚ್ತಾ ಇಲ್ಲ, ಎಲ್ಲಿ ಡ್ರೈನೇಜ್ ಮಾಡಬೇಕೋ ಮಾಡ್ತಾ ಇಲ್ಲ, ಲೈಟ್ಗಳು ಉರಿತಾ ಇಲ್ಲ. ಈ ಎಲ್ಲ ಕಾರಣದಿಂದ ನಾವೊಂದು ಕೆಲವು ಡಿಮ್ಯಾಂಡ್ಗಳನ್ನು ಇಟ್ಟು ನಾವು ಮಾಡಿದ್ದೀವಿ. ಮತ್ತು ಈ ಟೋಲ್ ರೋಡಿಂದ ಯಾರನ್ನ ಸತ್ರ 50 ಲಕ್ಷ ರೂಪಾಯಿ ಪರಿಹಾರವನ್ನು ಟೋಲಿನ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಅವರೇ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ. ಅವರಿಗೆ 15 ದಿನಗಳ ಸಮಯವನ್ನು ಕೊಟ್ಟಿದ್ದೀವಿ. 15 ದಿನಗಳವರೆಗೂ ಕೂಡ ಟೋಲ್ ಕಲೆಕ್ಟ್ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಕೂಡ ನಾವು ಮಾಡಿದ್ದೀವಿ. ಸೊ 15 ದಿನದೊಳಗಡೆ ಮಿನಿಮಮ್ ಒಂದು 3-4 ಕೆಲಸ ಏನಾಗಿದೆಯೋ ಶೀಘ್ರವಾಗಿ ಮಾಡ್ತಕ್ಕಂಥದ್ದು, ಆ ಕೆಲಸವನ್ನು ಮಾಡಬೇಕು. ನೀವು 15 ದಿನದೊಳಗಡೆ ನೀವೇನಾರ ಆ ಕೆಲಸ ಅಟೆಂಪ್ಟ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಟೋಲ್ ನಮಗೆ ಅವಶ್ಯಕತೆ ಇಲ್ಲ. ನೀವು ರಾಜ್ಯ ಸರ್ಕಾರದಲ್ಲಿ ಹೋಗಿ ನೀವು ಏನು ಇನ್ವೆಸ್ಟ್ ಮಾಡಿರೋ ದುಡ್ಡು ವಾಪಸ್ ತಗೊಳ್ರಿ, ಈ ಟೋಲನ್ನು ಫ್ರೀ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಈ ಸುತ್ತಮುತ್ತಲು ರೈತರುಗಳು ತರಕಾರಿ ಬೆಳೆಯುವಂಥವ್ರು ರಾಜಮುಂಟೆಗೆ ಹೋಗೋರು ಒಂದು 10 ಸರಿ ಹೋಗ್ತಾರೆ. 10 ಸರಿನೂ ಇವ್ರ ಹತ್ರ ಟೋಲ್ ಕಟ್ ಮಾಡ್ಕೊಂಡು ಹೋಗ್ಬೇಕು. ಮೊದಲೆಲ್ಲ ಪ್ರಾರಂಭ ಮಾಡಿದಾಗ ಹೇಳಿದ್ರು 5 ಕಿಲೋಮೀಟರ್ ಸರೌಂಡಿಂಗ್ ಏನಿದೆಯೋ ನಾವು ಯಾರ ಹತ್ರ ಕೂಡ ವೋಟರ್ ID ಕಾರ್ಡು, ಆಧಾರ್ ಕಾರ್ಡ್ ತೋರಿಸ್ರೆ ನಾವು ಕಲೆಕ್ಟ್ ಮಾಡಲ್ಲ ಅಂತೇಳಿ. ಅಪಾರ್ಟ್ಮೆಂಟ್ಗಳವ್ರ ಹತ್ರ ಕಲೆಕ್ಟ್ ಮಾಡ್ತಾರೆ, ರೈತರ ಹತ್ರ ಕಲೆಕ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಟೋಲಲ್ಲಿರೋಲ್ಲೆಲ್ಲ ಕೂಡ ಗೂಂಡಾಗಳ ವರ್ತನೆ ಮಾಡೋಂಥ ಒಂದಷ್ಟು ಜನ ಹುಡುಗರನ್ನ ಇಟ್ಕೊಂಡವ್ರೆ. ಅವ್ರು ಯಾರು ಕೇಳಿದ್ರು ಉತ್ತರ ಕೊಡಲ್ಲ, ಹೊಡೆಯಕ್ಕೆ ಹೋಗೋಂಥದ್ದು, ದೌರ್ಜನ್ಯ ಮಾಡೋದು. ಇದು ಇಲ್ಲೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಟೋಲ್ ಕಲೆಕ್ಷನ್ ಮಾಡೋರೆಲ್ಲ ಕೂಡ ಎಲ್ಲ ರೌಡಿ ಶೀಟರ್ಗಳೇ ಒಂದಷ್ಟು ಜನ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಾನು ಆ ಕಂಪ್ನಿಯವ್ರಿಗೆ ಹೇಳ್ತಕ್ಕಂಥದ್ದು, ಇವತ್ತು ನಾವೇನು ಒಂದು ಮನವಿ ಪತ್ರವನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಕೊಟ್ಟಿದ್ದೀವಿ, ಅದನ್ನು ಶೀಘ್ರದಲ್ಲಿ 15 ದಿನದೊಳಗಡೆ ಮಿನಿಮಮ್ ನಾನು ಹೇಳೋದು, ಎಲ್ಲಿ ರೋಡ್ ಕ್ಲೋಸ್ ಮಾಡಬೇಕು ರೋಡ್ ಮಾಡು. ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅಂದರೆ ನೀನು ಹಂಪ್ ಹಾಕಬೇಡ, ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಹಾಕಿದ್ರೆ ಅಟ್ಲೀಸ್ಟ್ ಅಲ್ಲಿ ಕ್ರಾಸ್ ಮಾಡೋರು ಅದು ನೋಡ್ಕೊಂಡು ಹೋಗ್ತಾರೆ. ಮತ್ತು ಎಲ್ಲೆಲ್ಲಿ ನೀನು ಕ್ರಾಸಿಂಗ್ ಇರ್ತದೆ ಎಲ್ಲ ಬ್ಲಿಂಕರ್ಸ್ ಹಾಕಬೇಕು, ಮತ್ತು ಎಲ್ಲೋ ಒಂದು ಲೈಟ್ಗಳು ಹಾಕಬೇಕು. ಏನಿಲ್ಲ ಇವ್ರದ್ದು ಜನ. ಇವತ್ತು ನೀವು ನೋಡ್ರಿ, ಬೇಕಾರೆ ಫುಟ್ಪಾತೇ ಇಲ್ಲ, ಜನ ಇಲ್ಲಿ ಓಡಾಡ್ತಾವ್ರೆ, ರೋಡಲ್ಲಿ ಓಡಾಡ್ತಾವ್ರೆ, ಇರೋ ಜಾಗದಲ್ಲಿ ಅಂಗಡಿಗಳು ಇಟ್ಟವ್ರೆ. ಇದರಿಂದನೂ ಜನ ಸಾಯ್ತಾವ್ರೆ. ಸರ್ವಿಸ್ ರೋಡ್ಗೆ 20 ಅಡಿ 2 ಕಡೆ ರಸ್ತೆ ಐತೆ. ದುಡ್ಡು ಕೊಟ್ಟು ಆ ರಸ್ತೆಯನ್ನೆಲ್ಲ ಗಿಡ ಬೆಳ್ಕೊಂಡು ಎಲ್ಲ ಕ್ಲೋಸ್ ಆಗಿದೆ ಅದನ್ನು. ಸೊ ಇದನ್ನು ನಾನು ಲಿಖಿತ ಮುಖಾಂತರ ಅವ್ರು ಕೊಟ್ಟಿದ್ದೀವಿ. ಸೊ ಇದನ್ನು ಕೇಳಲಿಲ್ಲ ಅಂತಂದರೆ ಯಲಹಂಕದ ಹೋರಾಟ ಬೇರೆ ಥರ ಇರ್ತದೆ.